ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟ್ ಆಗಿದೆ 30/12/25. मीठे बच्चे, पापों से हल्का होने के लिए वफादार ऑनेस्ट बन अपनी कर्म कहानी बाबा को लिख कर दो तो क्षमा हो जाएंगी. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಪಾಪಗಳಿಂದ ಹಗುರ ಆಗಕ್ಕೋಸ್ಕರ ನಂಬಿಕಸ್ಥರು ಆಜ್ಞಾಕಾರಿಗಳಾಗಿ ಕರ್ಮದ ಕಥೆಯನ್ನ ತಂದೆಗೆ ಬರೆದುಕೊಳ್ಳಿ, ಆಗ ಕ್ಷಮೆ ಆಗ್ಬಿಡತ್ತೆ. ಪ್ರಶ್ನೆಯಾಗಿದೆ, ಸಂಗಮ पर तुम बच्चे कौन सा बीज नहीं बो सकते. ಸಂಗಮದಲ್ಲಿ ತಾವು ಮಕ್ಕಳು ಯಾವ ಬೀಜವನ್ನ ಬಿತ್ತನೆ ಮಾಡಬಾರದಾಗಿದೆ. ಉತ್ತರ ಆಗಿದೆ, दे अभिमान का, इस बीज से सब विकारों के जाड़ निकल पड़ते हैं. ದೇಹ ಅಭಿಮಾನದ್ದು ಈ ಬೀಜದಿಂದ ಎಲ್ಲಾ ವಿಕಾರಗಳ ವೃಕ್ಷ ಹೊರಬರುತ್ತೆ. ಈ समय सारी दुनिया में 5 विकारों के जाड़ निकले हुए हैं. सब काम क्रोध के बीज बोते रहते. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ 5 ವಿಕಾರಗಳ ವೃಕ್ಷ ಬರ್ತಾ ಇದೆ. ಎಲ್ಲರೂ ಕಾಮ ಕ್ರೋಧದ ಬೀಜಗಳನ್ನೇ ಬಿತ್ತನೆ ಮಾಡ್ತಾ ಇರ್ತಾರೆ. तुम्हें बाबा का डायरेक्शन है, बच्चे योग बल से पावन बनो, ये बीज बोना बंद करो. ನಿಮಗೆ ತಂದೆಯ ಡೈರೆಕ್ಷನ್ ಆಗಿದೆ, ಮಕ್ಕಳೇ ಯೋಗ ಬಲದಿಂದ ಪಾವನರಾಗಿ ಈ ಬೀಜವನ್ನ ಬಿತ್ತನೆ ಮಾಡೋದು ಬಂದ್ ಮಾಡಿ. ಹಾಡಾಗಿದೆ, ತುಮೇ ಪಾಕೆ ಅಮ್ಮೆ ಜಹಾನ್ ಪಾಲಿಯ, ತಮ್ಮನ್ನ ಪಡೆದು ನಾವು ಇಡೀ ಭೂಮಿಯನ್ನ ಪಡೆದ್ವಿ. ಓಂ ಶಾಂತಿ. मीठे मीठे रूहानी बच्चों ने गीत सुना, अभी तो थोड़े हैं, अनेके अनोख बच्चे हो जाएंगे. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡನ್ನ ಕೇಳಿದ್ರು. ಇವಾಗಂತೂ ಸ್ವಲ್ಪ ಜನ ಇದ್ದೀರ, ಇನ್ನು ಮುಂದೆ ಅನೇಕ ಮಕ್ಕಳಾಗ್ಬಿಡ್ತಾರೆ. ಈ समय थोड़े प्रैक्टिकल में बने हो, फिर भी इस प्रजापिता ब्रह्मा को जानते तो सब है ना, नाम ही है प्रजापिता ब्रह्ಮ. ಈ ಸಮಯದಲ್ಲಿ ಸ್ವಲ್ಪನೇ ಪ್ರಾಕ್ಟಿಕಲ್ ತಯಾರಾಗಿದ್ದೀರಾ, ಪ್ರಜಾಪಿತ ಬ್ರಹ್ಮನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ. ಕಿತನಿ ಢೇರ್ ಪ್ರಜಾ ಹೈ, ಸಬ್ ಧರ್ಮ ವಾಲೆ ಇನ್ಕೋ ಮಾನೆಂಗೆ ಜರೂರ್. ಇಷ್ಟೊಂದು ಪ್ರಜೆಗಳಿದಾರಲ್ಲ, ಎಲ್ಲಾ ಧರ್ಮದವರು ಇವರನ್ನ ಒಪ್ಕೊಂತಾರೆ. ಒಂದು ವಾರ ಮನುಷ್ಯ ಮಾತ್ರಕ್ಕೆ ರಚನಾ ಹುಯಿ ಹೈ, ಬಾಬಾ ನೆ ಸಮझाया लौकिक बाप भी हद के ब्रह्मा है, क्योंकि उनका भी सीजरा बनता है. ಇವರ ಮುಖಾಂತರ ಮನುಷ್ಯರ ರಚನೆ ಆಗಿದೆ. ಬಾಬರು ತಿಳಿಸ್ಕೊಡ್ತಿದ್ದಾರೆ, ಲೌಕಿಕ ತಂದೆನೂ ಹದ್ದಿನ ಬ್ರಹ್ಮ ಆಗಿದ್ದಾರೆ. ಯಾಕೆಂದರೆ ಅವರ ವೃಕ್ಷನು ತಯಾರಾಗುತ್ತಲ್ಲ. सरनेम से सीजरा चलता वो होते हद के ये है बेहद का बाप. ಅವರ ಸರ್ನೇಮ್ ಇಂದ ವೃಕ್ಷ ನಡೆಯುತ್ತೆ. ಒಂದು ಹದ್ದಿಂದಾಗಿದೆ, ಇನ್ನೊಂದು ಬೇಹದ್ದಿನ ತಂದೆ ಆಗಿದೆ. ಇನ್ಕಾ ನಾಮ್ ಹಿ ಹೈ ಪ್ರಜಾಪಿತಾ. वो लौकिक बाप तो लिमिटेड प्रजा रचते हैं. ಇವರ ಹೆಸರೇ ಪ್ರಜಾಪಿತ ಆಗಿದೆ. ಲೌಕಿಕ ತಂದೆ ಲಿಮಿಟೆಡ್ ಪ್ರಜೆಗಳನ್ನ ರಚನೆ ಮಾಡ್ತಾರೆ. कोई नहीं भी रचते, ये तो जरूर रचेंगे. ಕೆಲವರು ರಚನೆನೂ ಮಾಡಲ್ಲ, ಇವರಂತೂ ಖಂಡಿತ ರಚನೆ ಮಾಡ್ತಾರೆ. ऐसे कोई कहेंगे कि प्रजापिता ब्रह्मा को संतान नहीं, इनकी संतान तो सारी दुनिया है. ಈ ರೀತಿ ಎಂದಾದ್ರೂ ಹೇಳ್ತಾರ, ಪ್ರಜಾಪಿತ ಬ್ರಹ್ಮನಿಗೆ ಸಂತಾನ ಇಲ್ಲ, ಈತನ ಸಂತಾನ ಅಂತೂ ಇಡೀ ಪ್ರಪಂಚ ಆಗಿದೆ. पहले पहले आएंगे प्रजापिता ब्रह्मा, मुसलमान भी आदम बेबी जो कहते सो जरूर किसी को तो कहते होंगे ना. ಮೊಟ್ಟ ಮೊದಲಾಗಿದೆ ಪ್ರಜಾಪಿತ ಬ್ರಹ್ಮ. ಮುಸಲ್ಮಾನು ಸಹ ಆದಮ್ ಬೇಬಿ ಅಂತಾರೆ, ಖಂಡಿತ ಇವರಿಗೆ ಹೇಳಾಗುತ್ತೆ. एडम ईव आदिदेव आदि देवी ये प्रजापिता ब्रह्मा के लिए कहेंगे. जो भी धर्म वाले सब इनको माने. एडम ईव आदिदेವ ಆದಿದೇವಿ ಇದೆಲ್ಲ ಈ ಪ್ರಜಾಪಿತ ಬ್ರಹ್ಮನಿಗೋಸ್ಕರ ಹೇಳಾಗುತ್ತೆ. ಯಾರೇ ಧರ್ಮದವರಿದ್ದಾರೆ ಎಲ್ಲರೂ ಇವರನ್ನ ಒಪ್ಕೊಂತಾರೆ. बरोबर एक है हद का बाप, दूसरा है बेहद का. ये बेहद का बाप है, बेहद का सुख देने वाला. ಖಂಡಿತವಾಗಿ ಒಬ್ಬರು ಹದ್ದಿನ ತಂದೆ, ಇನ್ನೊಬ್ಬರು ಬೇಹದ್ದಿನ ತಂದೆ ಆಗಿದ್ದಾರೆ. ಅನಂತವಾದ ತಂದೆ ಅನಂತವಾದ ಸುಖವನ್ನೇ ನೀಡುತ್ತಾರೆ. तुम
पुरुषार्थ में करते हो बेहद स्वर्ग के सुख के लिए, यहाँ बेहद के बाबा से बेहद का सुख का वर्षा पाने आए. ತಾವು ಪುರುಷಾರ್ಥ ಮಾಡ್ತೀರಾ ಅನಂತವಾದ ಸ್ವರ್ಗದ ಸುಖಕ್ಕೋಸ್ಕರ. ಇಲ್ಲಿ ಅನಂತವಾದ ತಂದೆಯಿಂದ ಅನಂತವಾದ ಸುಖದ ಆಸ್ತಿಯನ್ನ ಪಡೆಯಕ್ಕೆ ಬಂದಿದ್ದೀರಾ. स्वर्ग में बेहद का सुख, नरक में बेहद का दुख भी कहा जाता. दुख भी बहुत आने वाला है. ಸ್ವರ್ಗದಲ್ಲಿ ಅನಂತವಾದ ಸುಖ, ನರಕದಲ್ಲಿ ಅನಂತವಾದ ದುಃಖ ಅಂತ ಹೇಳಾಗುತ್ತೆ. ದುಃಖನೂ ಬಹಳಷ್ಟು ಬರೋದಾಗಿದೆ. आय हाय कहते रहेंगे बाबा ने तुमको सारे विश्व के आदि मध्य अंत का राज समझाया. ಹಾಯ್ ಹಾಯ್ ಅಂತಿರ್ತಾರೆ. ತಂದೆಯಂತೂ ತಮಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯ ರಹಸ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ. तुम बच्चे सामने बैठे हो, पुरुषार्थ भी करते हो, ये तो माता पिता दोनों हुए ना. इतने ढेर बच्चे हैं. ತಾವು ಮಕ್ಕಳು ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದೀರ, ಪುರುಷಾರ್ಥನೂ ಮಾಡ್ತಿದ್ದೀರಾ. ಇವರಂತೂ ತಂದೆ ತಾಯಿ ಇಬ್ಬರೂ ಆಗಿದ್ದಾರೆ. ಅನೇಕ ಮಕ್ಕಳಿದ್ದಾರೆ. बेहद के माता पिता से कभी कोई दुश्मनी रखेंगे नहीं. माता पिता से कितना सुख मिलता है. ಅನಂತವಾದ ತಂದೆಯ ಜೊತೆ ಯಾರು ದುಶ್ಮನನ್ನ ಇಟ್ಕೊಳೋದಿಲ್ಲ. ತಂದೆ ತಾಯಿಯಿಂದ ಇಷ್ಟೊಂದು ಸುಖ ಸಿಗತ್ತಲ್ಲ. गाते में है तुम माता पिता, ये तो बच्चे ही समझते. दूसरे धर्म वाले सब फादर को ही बुलाते. ಗಾಯನನು ಮಾಡ್ಲಾಗತ್ತೆ ನೀವೇ ತಂದೆ ತಾಯಿ ಅಂತ ಮಕ್ಕಳಿಗೆ ಅರ್ಥ ಆಗತ್ತೆ. ಬೇರೆ ಧರ್ಮದವರು ಎಲ್ಲರೂ ತಂದೆಯನ್ನೇ ಕರೀತಾರೆ. माता पिता नहीं कहेंगे, सिर्फ यहाँ ही गाते हैं तुम माता पिता हम बालक तेरे. तुम बच्चे जानते हो हम पढ़कर मनुष्य से देवता, कांटों से फूल बन रहे हैं. ಇತರ ಧರ್ಮದವರು ತಂದೆ ತಾಯಿ ಅಂತ ಎಂದೂ ಹೇಳೋದಿಲ್ಲ. ಇಲ್ಲಿ ತಾವು ಗಾಯನವನ್ನ ಮಾಡ್ತೀರಾ. ತಾವು ತಂದೆ ತಾವಿ, ನಾವು ನಿಮ್ಮ ಸಂತಾನ. ಮಕ್ಕಳಿಗೆ ಅರಿವಾಗಿದೆ ನಾವು ಓದಿ ಮನುಷ್ಯರಿಂದ ದೇವತೆ, ಮುಳ್ಳಿಂದ ಹೂವಾಗ್ತೀವಿ. बाग की वैया भी है, बागवान है, बाकी तुम ब्राह्मण सब अनेक प्रकार के मालिक. ತಂದೆ ನಾವಿಕನೂ ಆಗಿದ್ದಾನೆ, ತೋಟದ ಮಾಲೀಕನೂ ಆಗಿದೆ. ತಾವೆಲ್ಲ ಬ್ರಾಹ್ಮಣರು ನಂಬರ್ ವಾರ್ ಮಾಲಿಯಾಗಿದ್ದೀರಾ. मुगल गार्डन का भी माली होता, उनकी पगार भी कितनी अच्छी होती. ಮಾಲಿ ಬಿ ನಂಬರ್ ವಾರ್ ಹೇನ. ಮೊಘಲ್ ಗಾರ್ಡನಿನ ಮಾಲಿನೂ ಇರ್ತಾರೆ. ಅವರಿಗೆ ಸ್ಯಾಲ್ರಿ ಎಷ್ಟು ಚೆನ್ನಾಗಿರುತ್ತೆ. ಮಾಲಿಗಳು ಸಹ ನಂಬರ್ ವಾರ್ ಇರ್ತಾರೆ. कोई कोई माली कितने अच्छे अच्छे फूल बनाते, फूलों में एक किंग फ्लवर भी होता. ಕೆಲವೊಂದು ಮಾಲಿಗಳು ಒಳ್ಳೊಳ್ಳೆ ಹೂಗಳನ್ನ ಮಾಡ್ತಾರೆ. ಹೂಗಳಲ್ಲೂ ಒಂದು ಹೂವಿದೆ, ಅದಕ್ಕೆ ಕಿಂಗ್ ಫ್ಲವರ್ ಅಂತ ಹೇಳಲಾಗುತ್ತೆ. सतयुग में किंग क्वीन फ्लावर भी है ना. यहाँ बल महाराजा महारानी है, परंतु फ्लवर्स नहीं है. ಸತ್ಯುಗದಲ್ಲಿ ಕಿಂಗ್ ಕ್ವೀನ್ ಇದ್ದೇ ಇರ್ತಾರಲ್ಲ. ಬಲೆ ಇಲ್ಲಿ ಮಹಾರಾಜ ಮಹಾರಾಣಿ ಇದ್ದಾರೆ, ಆದರೆ ಹೂವಂತೂ ಅಲ್ವಲ್ಲ. पतित बनने से कांटे बन जाते, रास्ते चलते चलते कांटा लगकर भाग जाते. ಪತಿತರಾಗೋದ್ರಿಂದ ಮುಳ್ಳು ತಾಕತ್ತೆ. ದಾರಿಯಲ್ಲಿ ನಡೀತಾ ನಡೀತಾ ಮುಳ್ಳು ತಾಕದಾಗ ಓಡೋಗ್ತಾರೆ. अजामिल में उनको कहा जाता, सबसे ಜಾಸ್ತಿ ಭಕ್ತಿ भी तुम करते हो. ಅಜಾಮೀಲ್ ಅಂತ ಅವರಿಗೆ ಹೇಳಾಗತ್ತೆ, ಎಲ್ಲರಿಗಿಂತಲೂ ಜಾಸ್ತಿ ಭಕ್ತಿ ತಾವೇ ಮಾಡ್ತೀರಾ. वाम मार्ग में गिरने वाले चित्र देखो, कैसे कैसे गंदे बनाए हैं. देवताओं के भी चित्र दिए हैं. ವಾಮ ಮಾರ್ಗದಲ್ಲಿ ಬೀಳುವವರ ಚಿತ್ರ ನೋಡಿ ಎಷ್ಟು ಕೊಳಕಾಗಿ ಮಾಡಲಾಗುತ್ತೆ. ದೇವತೆಗಳ ಚಿತ್ರನೂ ಕೊಟ್ಟಿದ್ದಾರೆ. ಆ वो है वाम मार्ग के चित्र. अभी तुम बच्चों ने ये बातें समझ लेना. ಅದಾಗಿದೆ ವಾಮ ಮಾರ್ಗದ ಚಿತ್ರ. ಈಗ ತಾವು ಮಕ್ಕಳು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಲ್ಲ. तुम अभी ब्राह्मण हो, अब विकारों से बहुत दूर दूर जाते. ಈಗಂತೂ ತಾವು ಬ್ರಾಹ್ಮಣರಾಗಿದ್ದೀರ, ನಾವು ವಿಕಾರದಿಂದ ಬಹಳ ದೂರ ದೂರ ಸರಿತೀವಿ. ब्राह्मणों में बहन भाई के साथ विकार में जाना, ये तो बहुत बड़ा क्रिमिनल असल्ट हो जाए.
नाम ही खराब हो जाता, इसलिए छोटेपन से ही कुछ खराब काम किया है तो वो भी बाबा को सुनाते हैं तो आधा माफ हो जाता. ಬ್ರಾಹ್ಮಣರಲ್ಲಿ ಸಹೋದರ ಸಹೋದರಿಯ ಜೊತೆಗೆ ವಿಕಾರದಲ್ಲಿ ಹೋಗೋದು ಬಹಳ ಕೆಟ್ಟ ದೃಷ್ಟಿಯಾಗ್ಬಿಡುತ್ತೆ. ಹೆಸರೇ ಕೆಟ್ಟದಾಗ್ಬಿಡುತ್ತೆ. ಅದಕ್ಕೆ ಬಾಲ್ಯದಲ್ಲಿ ಏನಾದರೂ ಕೆಟ್ಟ ಕೆಲಸವನ್ನ ಮಾಡಿದರೆ ಬಾಬರಿಗೆ ಬರ್ಕೊಟ್ರೆ ಅರ್ಧ ಬಾಬಾ ಕ್ಷಮೆಯನ್ನ ಮಾಡ್ತಾರೆ. ಯಾದ ತೋ ರಹತಾ ಹೈ ಫಲಾನೆ ಸಮಯ ಅಮ್ನೆ ಗಂದಾ ಕಾಮ್ ಕಿಯಾ, ನೆನಪಂತೂ ಇರುತ್ತೆ ಇಂಥ ಸಮಯದಲ್ಲಿ ನಾವು ಕೊಳಕಿನ ಕೆಲಸವನ್ನ ಮಾಡಿದ್ವಿ. बाबा लिख कर देते जो बहुत वफादार ऑनेस्ट होते वो बाबा को लिखते हैं, बाबा हमने ये गंदा काम किया क्षमा कर. ಬಾಬನಿಗೆ ಬರೆದು ಕೊಡಲಾಗತ್ತೆ. ಯಾರು ಬಹಳ ಆಜ್ಞಾಕಾರಿಗಳು ನಂಬಿಕೆಸ್ತರಾಗಿರ್ತಾರೆ ಅವರು ಬಾಬನಿಗೆ ಬರ್ಕೊಡ್ತಾರೆ, ಬಾಬಾ ನಾವು ಈ ಸಮಯದಲ್ಲಿ ಕೊಳಕಿನ ಕೆಲಸವನ್ನ ಮಾಡಿದ್ದೀವಿ, ಕ್ಷಮೆ ಮಾಡಿ. बाबा कहते क्षमा तो होती नहीं, बाकी सच बताते हो तो हल्का हो जाएंगे, ऐसे नहीं भूल जाता, भूल नहीं सकता. ಬಾಬಾ ಅಂತಾರೆ ಕ್ಷಮೆಯಂತೂ ಆಗೋದಿಲ್ಲ, ಬಾಕಿ ಸತ್ಯವನ್ನ ನುಡಿದಾಗ ಹಗುರ ಆಗ್ಬಿಡ್ತೀವಿ, ಆ ರೀತಿಯೆಲ್ಲ ಮರ್ತೋಗತ್ತೆ ಅಂತ ಮರೆಯೋದಕ್ಕೆ ಸಾಧ್ಯ ಇಲ್ಲ. आगे फिर ऐसा कोई काम ना हो उसके लिए खबरदार रहता हूं, बाकी दिल खाती जरूर है. ಮುಂದೆ ಇಂಥ ಕೆಲಸ ಆಗದಿರಬೇಕು, ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಬಾಕಿ ಹೃದಯ ಅಂತೂ ತಿಂತಾ ಇರುತ್ತೆ. कहते हैं बाबा हम तो अजामिल थे, इस जन्म की ही तो बात है. ಅಂತಾರೆ ಬಾಬಾ ನಾವಂತೂ ಅಜಾಮೀರ್ ತರ ಇದ್ವಿ, ಈ ಜನ್ಮದ ಮಾತಾಗಿದೆ. ये भी अभी तुम जानते हो कब से वाम मार्ग में आकर पापात्मा बने हो, ಇದಂತೂ ಈಗ ನಿಮಗೆ ಗೊತ್ತಾಗಿದೆ, ಯಾವಾಗಿಂದ ವಾಮ ಮಾರ್ಗದಲ್ಲಿ ಬಂದ್ರೆ ಪಾಪಾತ್ಮರಂತೂ ಆಗಿದ್ದೀರಲ್ಲ. ಆ बाप फिर तुमको पुण्य आत्मा बनाते, पुण्य आत्माओं की दुनिया ही अलग. ಈಗ ತಂದೆ ತಮ್ಮನ್ನ ಪುಣ್ಯ ಆತ್ಮರಾಗಿ ಮಾಡ್ತಿದ್ದಾರೆ, ಪುಣ್ಯ ಆತ್ಮರ ಪ್ರಪಂಚನೇ ಬೇರೆಯಾಗಿದೆ. बल दुनिया एक ही है परंतु समझ गए हो कि दो भाग में है. एक है पुण्य आत्माओं की दुनिया जिसको स्वर्ग कहा जाता. ಬಲೆ ಪ್ರಪಂಚ ಅಂತೂ ಒಂದೇ, ಆದರೆ ಅರ್ಥ ಮಾಡಿಕೊಂಡಿದ್ದೀರಾ ಇದು ಎರಡು ಭಾಗದಲ್ಲಿ ಇದೆ. ಒಂದು ಪುಣ್ಯ ಆತ್ಮಗಳ ಪ್ರಪಂಚ, ಅದಕ್ಕೆ ನಾವು ಸ್ವರ್ಗ ಅಂತೀವಿ. दूसरा है पाप आत्माओं की दुनिया जिसको नरक दुखधाम कहा जाता. ಎರಡನೇದಾಗಿದೆ ಪಾಪಾತ್ಮಗಳ ಪ್ರಪಂಚ, ಅದಕ್ಕೆ ನರಕ ದುಃಖಧಾಮ ಅಂತೀವಿ. सुख की दुनिया और दुख की दुनिया, दुख की दुनिया में सब चिल्लाते रहते हमको लिबरेट करो, अपने घर ले चलो. ಸುಖದ ಪ್ರಪಂಚ ಮತ್ತೆ ದುಃಖದ ಪ್ರಪಂಚ. ದುಃಖದ ಪ್ರಪಂಚದಲ್ಲಿ ಎಲ್ಲರೂ ಕೂಗ್ತಿರ್ತಾರೆ ನಮ್ಮನ್ನ ಮುಕ್ತರಾಗಿ ಮಾಡಿ, ನಮ್ಮನ್ನ ಮನೆಗೆ ಕರ್ಕೊಂಡೋಗಿ. ये भी बच्चे समझते कि घर में जाकर बैठना नहीं फिर पार्ट बजाने आना. ಇದು ಮಕ್ಕಳಿಗೆ ಅರ್ಥ ಆಗಿದೆ, ಮನೆಯಲ್ಲಿ ಹೋಗಿ ಕುತ್ಕೋಬಾರ್ದು, ಪಾತ್ರವನ್ನ ಅಭಿನಯ ಮಾಡಕ್ಕೆ ಬರಬೇಕಾಗಿದೆ. इस समय सारी दुनिया पतित है, अभी बाप द्वारा तुम पावन बन रही. ಈ ಸಮಯದಲ್ಲಿ ಇಡೀ ಪ್ರಪಂಚ ಪತಿತ ಆಗಿದೆ, ಈಗ ತಾವು ತಂದೆಯ ಮುಖಾಂತರ ಪಾವನ ಆಗ್ತಾ ಇದ್ದೀರಿ. एम ऑब्जेक्ट सामने खड़ी है और कोई भी एम ऑब्जेक्ट नहीं दिखाएंगे कि हम ये बन रहे हैं. ಲಕ್ಷ್ಯ ಮುಂದೆ ನಿಂತಿದೆ, ಯಾರು ಲಕ್ಷ್ಯವನ್ನ ತೋರಿಸೋದಿಲ್ಲ, ನಾವು ಈ ರೀತಿ ಆಗ್ತೀವಿ. बाबा कहते बच्चे तुम ये थे अब नहीं हो, पूज्य थे अब पुजारी बने हो, फिर पूज्य बनने के लिए पुरुषार्थ है. ತಂದೆ ಅಂತಾರೆ ಮಕ್ಕಳೇ ಈಗ ನೀವು ಈ ರೀತಿ ಆಗಿದ್ದೀರಿ, ಮೊದಲು ಈ ರೀತಿ ಇದ್ರಿ, ಈಗಿಲ್ಲ. ಪೂಜ್ಯರಾಗಿದ್ರಿ, ಈಗ ಪೂಜಾರಿ ಆಗಿದ್ದೀರ, ಮತ್ತೆ ಪೂಜ್ಯರಾಗಕ್ಕೋಸ್ಕರ ಪುರುಷಾರ್ಥದ ಅವಶ್ಯಕತೆ ಇದೆ. बाप कितना अच्छा पुरुषार्थ कराते, ये बाबा समझते हैं हम प्रिंस बनूंगा. ತಂದೆ ಎಷ್ಟು ಚೆನ್ನಾಗಿ ಪುರುಷಾರ್ಥವನ್ನ ಮಾಡಿಸ್ತಾರೆ, ಈ ಬಾಬನು ಅರ್ಥ ಮಾಡ್ಕೊಂತಾರೆ ನಾವು ರಾಜಕುಮಾರ ಆಗ್ತೀವಿ. नंबर 1 में है ये, फिर भी हर वक्त याद नहीं ठहरती, भूल जाते
कितनी भी कोई मेहनत करे परंतु अभी वो अवस्था होगी नहीं. ನಂಬರ್ 1 ನಲ್ಲಿ ಇದ್ದಾರೆ, ಆದರೂ ಪ್ರತಿ ಸಮಯ ನೆನಪು ಸ್ಥಿರ ಆಗೋದೇ ಇಲ್ಲ, ಮುರ್ತಕ್ತಾರೆ. ಎಷ್ಟೊಂದು ಶ್ರಮ ಮಾಡ್ತಾರೆ, ಈಗಂತೂ ಆ ಸ್ಥಿತಿ ಯಾರಿಗೂ ತಲುಪೋದಕ್ಕೆ ಸಾಧ್ಯ ಇಲ್ಲ. कर्मातीत अवस्था तब होंगे जब लड़ाई का समय होगा, पुरुषार्थ तो सबको करना ही. ಕರ್ಮಾತೀತ ಸ್ಥಿತಿ ಆವಾಗ ಆಗತ್ತೆ ಯಾವಾಗ ಯುದ್ಧದ ಸಮಯ ಆಗತ್ತೆ. ಪುರುಷಾರ್ಥ ಅಂತೂ ಎಲ್ಲರೂ ಮಾಡಲೇಬೇಕು. इसको भी करना है, तुम समझाते हो, चित्र में देखो बाबा का चित्र कहाँ है. ಇವ್ರಿಗೂ ಮಾಡಬೇಕಾಗತ್ತೆ. ನೀವು ಅರ್ಥ ಮಾಡ್ಕೊಂತೀರಾ, ಚಿತ್ರದಲ್ಲಿ ನೋಡಿ ಬಾಬುವರ ಚಿತ್ರ ಎಲ್ಲಿದೆ. एकदम जाड़ के पिछाड़ी में खड़ा, पति दुनिया में और नीचे फिर तपस्या कर. एकदम ವೃಕ್ಷದ ತುತ್ತ ತುದಿಯಲ್ಲಿ ಇದ್ದಾರೆ, ನಿಂತಿದ್ದಾರೆ. ಈ ಹಳೆ ಪ್ರಪಂಚದಲ್ಲಿ ಕೆಳಗಡೆ ತಪಸ್ಸನ್ನ ಮಾಡ್ತಾ ಇದ್ದಾರೆ. कितना सहज समझाया जाता, ये सब बातें बाबा ने समझाई ना, ये भी नहीं जानते थे. ಎಷ್ಟು ಸಹಜವಾಗಿ ತಿಳಿಸ್ಕೊಳ್ಳಾಗತ್ತೆ. ಇದೆಲ್ಲ ತಂದೆನೇ ತಿಳಿಸ್ಕೊಟ್ರಲ್ಲ, ಮೊದಲು ಇವರಿಗೂ ಗೊತ್ತಿರಲಿಲ್ಲ. बाबा ही नॉलेजफुल है, उसको ही सब याद करते, ये परमपिता परमात्मा आकर हमारे दुख हरो. ಬಾಬಾನೇ ನಾಲೆಜ್ಫುಲ್ ಆಗಿದ್ದಾರೆ, ಅವರಿಗೆ ಎಲ್ಲರೂ ನೆನಪು ಮಾಡ್ತಾರೆ. ಈ ಪರಮಪಿತ ಪರಮಾತ್ಮ ಬಂದು ನಮ್ಮ ದುಃಖವನ್ನ ದೂರ ಮಾಡಿ. ब्रह्मा विष्णु शंकर को देवता ये है, मूल वतन में रहने वाली आत्मा को देवता थोड़े ही कहा जाता. ಬ್ರಹ್ಮ ವಿಷ್ಣು ಶಂಕರರು ದೇವತೆಗಳಾಗಿದ್ದಾರೆ. ಮೂಲ ವತನದಲ್ಲಿ ಇರುವಂತ ಆತ್ಮಗಳಿಗೆ ದೇವತೆ ಅಂತ ಹೇಳಲಾಗತ್ತಾ. ब्रह्मा विष्णु शंकर का भी राज बाबा ने समझाया. ब्रह्मा लक्ष्मी नारायण ये तो सब यहाँ ही है. ಬ್ರಹ್ಮ ವಿಷ್ಣು ಶಂಕರ ರಹಸ್ಯವನ್ನ ತಂದೆ ತಿಳಿಸ್ಕೊಟ್ಟಿದ್ದಾರೆ. ಬ್ರಹ್ಮ ಲಕ್ಷ್ಮೀ ನಾರಾಯಣ ಇದೆಲ್ಲ ಇಲ್ಲೇ ಆಗತ್ತೆ. सूक्ष्म वतन का सिर्फ तुम बच्चों को अभी साक्षात्कार होता, ये बाबा भी फरिश्ता बन जाते. ಸೂಕ್ಷ್ಮ ವತನದ ಸಾಕ್ಷಾತ್ಕಾರ ಈಗ ತಮ್ಮ ಮಕ್ಕಳಿಗಾಗತ್ತೆ. ಈ ಬ್ರಹ್ಮನು ಫರಿಶ್ತಾ ಆಗ್ಬಿಡ್ತಾರೆ. ये तो बच्चे जानते, जो सीढ़ी के ऊपर खड़ा है वही फिर नीचे तपस्या कर रहे. ಚಿತ್ರ में बिल्कुल क्लियर दिखा. ಇದಂತೂ ಮಕ್ಕಳಿಗೆ ಗೊತ್ತಾಗಿದೆ, ಮೆಟ್ಲ ಮೇಲೆ ಯಾರು ನಿಂತಿದ್ದಾರೆ ಅವರೇ ಕೆಳಗಡೆ ತಪಸ್ಸನ್ನ ಮಾಡ್ತಿದ್ದಾರೆ. ಚಿತ್ರದಲ್ಲಿ ಬಿಲ್ಕುಲ್ ಕ್ಲಿಯರ್ ಆಗಿ ತೋರಿಸಲಾಗಿದೆ. वो अपने को भगवान कहाँ कहलाते, ये तो कहते हैं हम वर्त नाट पेनीते ततत्वम. ಇವರು ತಮ್ಮನ್ನ ತಾವು ಭಗವಂತ ಅಂತ ಎಲ್ಲಿ ಹೇಳ್ಕೊಂತಿದ್ದಾರೆ. ಇದಂತೂ ತಿಳಿಸಲಾಗತ್ತೆ, ನಾವಂತೂ ನಯಾ ಪೈಸೆ ಆಗಿದ್ವಿ, ನೀವು ಹಂಗೆ ಇದ್ರಿ. अभी वर्त पौंड बन रहे हो ततत्वम, कितना सहज समझने की बात है. ಈಗ ಬಹಳ ಬೆಲೆ ಬಾಳುವ ವರ್ತ್ ಪೌಂಡ್ ಸಮಾನ ಆಗ್ತಿದೆ. ಎಷ್ಟು ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ ಆಗಿದೆ. कभी कोई बोले तो कहो, देखो ये तो कलयुग के अंत में खड़ा है. बाबा कहते जब जड़ जड़ीभूत अवस्था वानप्रस्थ होती तब मैं इनमें प्रवेश करता. ಎಂದಾದ್ರೂ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತಿಳಿಸಿ, ಇವರು ಕಲಿಯುಗದ ಅಂತ್ಯದಲ್ಲಿ ನಿಂತಿದ್ದಾರೆ. ಬಾಬಾ ಅಂತಾರೆ, ಯಾವಾಗ ನಾನು ಶೀತಲವಸ್ಥೆಯಲ್ಲಿ ಬರ್ತೀನಿ, ವೃದ್ಧನಾಗ್ತೀನಿ, ಆಗ ನನ್ನಲ್ಲಿ ಶುಭಾವ ಪ್ರವೇಶ ಆಗ್ತಾರೆ. अभी राजयोग की तपस्या कर रहे हैं, तपस्या करने वालों को देवता कैसे कहेंगे, राजयोग सीखकर ये बनेंगे. ಈಗ ರಾಜಯೋಗದ ತಪಸ್ಸನ್ನ ಮಾಡ್ತಿದ್ದಾರೆ. ತಪಸ್ಸನ್ನ ಕಲಿಯೋವರಿಗೆ ದೇವತೆ ಅಂತ ಹೆಂಗ್ ಹೇಳಕ್ ಸಾಧ್ಯ.
ರಾಜಯೋಗವನ್ನ ಕಲಿತು ಈ ರೀತಿ ಆಗ್ತಾರೆ. तुम बच्चों को भी ऐसे ताज वाला बनाते, ये तो देवता बनते हैं. ತಮ್ಮ ಮಕ್ಕಳನ್ನು ಸಹ ಕಿರೀಟಧಾರಿಯಾಗಿ ಮಾಡ್ತಾರೆ, ಇವರಂತೂ ದೇವತೆ ಆಗ್ತಾರೆ. ऐसे तो 10-20 बच्चों के लिए चित्र भी रख सकते हैं, दिखाने के लिए कि ये बनते. ಆ ರೀತಿ 10-20 ಮಕ್ಕಳನ್ನ ತಾವು ಇಲ್ಲಿ ತೋರಿಸ್ಬೋದು, ಈ ರೀತಿ ಆಗ್ತಾರೆ. आगे सबके ऐसे फोटो निकले हुए हैं, ये समझाने की बात है ना. ಮೊದಲು ಎಲ್ರದ್ದು ಈ ರೀತಿ ಫೋಟೋ ತೆಗೆದಿದ್ದಾರೆ, ತಿಳಿಸ್ಕೊಡುವಂತ ಮಾತಾಗಿದೆ ಅಲ್ಲ. एक तरफ साधारण, दूसरी तरफ डबल ताज, तुम समझते हो हम ये बन रहे. ಒಂದು ಕಡೆ ಸಾಧಾರಣ, ಮತ್ತೊಂದು ಕಡೆ ಡಬಲ್ ಕಿರೀಟಧಾರಿ. ಇದು ತಾವು ಅರ್ಥ ಮಾಡ್ಕೊಂತೀರಾ, ನಾವು ಈ ರೀತಿ ತಯಾರಾಗ್ತಾ ಇದ್ದೀವಿ. बनेंगे वह जिनकी लाइन क्लियर होगी और बहुत मीठा बनना है. इस समय मनुष्यों में काम क्रोध आदि का बीज कितना हो गया ना. ತಯಾರಾಗೋದು ಅವರು ಯಾರ ಲೈನ್ ಕ್ಲಿಯರ್ ಆಗಿರುತ್ತೆ ಮತ್ತೆ ಬಹಳ ಮಧುರವಾಗಿರ್ತಾರೆ. ಈ ಸಮಯದಲ್ಲಿ ಮನುಷ್ಯನಲ್ಲಿ ಕಾಮ ಕ್ರೋಧ ಎಷ್ಟಿದೆ, ಬೀಜ ಎಷ್ಟೊಂದು ಆಗ್ತಾ ಇರ್ತಾರೆ. सब में 5 विकार रूपी बीज के जाड़ निकल पड़े. अभी बाबा कहते ऐसा बीज नहीं बोना. ಎಲ್ಲರಲ್ಲೂ 5 ವಿಕಾರ ಅನ್ನುವ ಬೀಜದ ವೃಕ್ಷ ಹೊರ ಬಂದಿದೆ. ಈಗ ತಂದೆ ಹೇಳ್ತಾರೆ ಆ ರೀತಿ ಬೀಜವನ್ನ ಬಿತ್ತನೆ ಮಾಡಬೇಕು. संगम पर तुमको देह अभिमान का बीज नहीं बोना है, काम का बीज नहीं बोना. ಸಂಗಮದಲ್ಲಿ ತಾವು ದೇಹ ಅಭಿಮಾನದ ಬೀಜವನ್ನ ಬಿತ್ತನೆ ಮಾಡಬಾರ್ದು, ಕಾಮದ ಬೀಜವನ್ನ ಹಾಕಬಾರ್ದು. आधा कल्प के लिए फिर रावण ही नहीं होगा. और एक बात बाबा बैठ बच्चों को समझाते, ಅರ್ಧ ಕಲ್ಪಕ್ಕೋಸ್ಕರ ರಾವಣನೇ ಇರೋದಿಲ್ಲ. ಪ್ರತಿಯೊಂದು ಮಾತನ್ನ ಬಾಬಾ ಕುತ್ಕೊಂಡು ತಿಳಿಸ್ತಾ ಇರ್ತಾನೆ. ಮುಖ್ಯ ತೋ ಏಕ್ ಹಿ ಬಾತ್ ಹೈ ಮನ್ಮನಾಭೋ, ಬಾಬಾ ಕೇತೆ ಮುಜೆ ಯಾದ್ ಕರೋ. ಮುಖ್ಯವಾದದ್ದು ಒಂದೇ ಮಾತು, ಮನ್ಮನಾಭವ, ನನ್ನ ಒಬ್ಬನನ್ನ ನೆನಪು ಮಾಡಿ. सबसे पिछाड़ी में ये है, फिर सबसे पहले भी यही है. योग बल से कितना पावन बनते. ಎಲ್ಲದಕ್ಕಿಂತ ಕೊನೆಯ ಮಾತು ಇದೇ ಆಗಿದೆ, ಎಲ್ಲದಕ್ಕಿಂತ ಮೊದಲನೇ ಮಾತು ಇದೇ ಆಗಿದೆ. ಯೋಗ ಬಲದಲ್ಲಿ ಎಷ್ಟೊಂದು ಪಾವನ ಆಗ್ತೀವಲ್ಲ. शुरू में बच्चों को बहुत साक्षात्कार होते थे. भक्ति मार्ग में जब 9दा भक्ति करते तब साक्षात्कार होते. ಆರಂಭದಲ್ಲಿ ಮಕ್ಕಳಿಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗ್ತಿತ್ತು. ಭಕ್ತಿ ಮಾರ್ಗದಲ್ಲಿ ಯಾವಾಗ 9दा ಭಕ್ತಿ ಮಾಡ್ತಾರೆ ಆಗ ಸಾಕ್ಷಾತ್ಕಾರ ಆಗುತ್ತೆ. यहाँ तो ये बैठे बैठे ध्यान में चले जाते थे, इसको जादू समझते थे. ये तो फर्स्ट क्लास जादू है. ಇಲ್ಲಂತೂ ಕೂತಿರೋ ಕಡೆ ಧ್ಯಾನದಲ್ಲಿ ಹೋಗ್ತಿದ್ರು, ಇದಕ್ಕೆ ಜಾದೂ ಅಂತ ಹೇಳೋದು. ಇದಂತೂ ಫಸ್ಟ್ ಕ್ಲಾಸ್ ಜಾದೂ ಆಗಿದೆ ಅಲ್ಲ. मीरा ने तो बहुत तपस्या की, साधु संत आदि का संग किया. यहाँ साधु आदि कहाँ है, ये तो बाप है ना. ಮೀರಾ ಅಂತೂ ಬಹಳ ತಪಸ್ಸು ಮಾಡಿದ್ರು, ಸಾಧು ಸಂತರೆಲ್ಲರ ಸಂಘವನ್ನ ಮಾಡಿದ್ರು. ಇಲ್ಲಿ ಸಾಧುಗಳು ಎಲ್ಲಿದ್ದಾರೆ, ಇಲ್ಲಂತೂ ತಂದೆ ಆಗಿದಾರಲ್ವ. सबका बाप है शिव बाबा, कहते हैं गुरुजी से मिले, यहाँ तो गुरु है नहीं. ಎಲ್ಲರ ತಂದೆ ಶಿವ ಬಾಬಾ ಆಗಿದ್ದಾರೆ ಅಂದರೆ ಗುರುಜಿ ಸಿಕ್ಕಿದ್ರು, ಇಲ್ಲಂತೂ ಗುರು ಅಂತೂ ಇಲ್ಲವೇ ಇಲ್ಲ. शिव बाबा तो है निराकार, फिर किससे मिलना चाहते, उन गुरुओं के पास तो जाकर बैठ रहते हैं. ಶಿವ ಬಾಬಾ ಅಂತೂ ನಿರಾಕಾರ, ಮತ್ತೆ ಯಾರ ಜೊತೆ ಮಿಲನ ಮಾಡಬೇಕು, ಅಲ್ಲಂತೂ ಗುರುಗಳ ಹತ್ರ ಹೋಗಿ ಕೂತಿರ್ತಾರೆ. यहाँ तो बाप बेहद का मालिक है, ये बेटा आदि चढ़ाने की बात नहीं. ಇಲ್ಲಂತೂ ಅನಂತವಾದ ತಂದೆ ಆಗಿದ್ದಾರೆ, ಇಲ್ಲಿ ಕಾಣಿಕೆಯನ್ನ ಕೊಡುವ ಮಾತೇ ಇಲ್ಲ. ये पैसा क्या करेंगे, ये ब्रह्मा भी समझते हम विश्व का मालिक बनते. ಹಣವನ್ನ ಏನ್ ಮಾಡೋದು, ಬ್ರಹ್ಮನು ಅಂತಾರೆ ನಾನು ವಿಶ್ವದ ಮಾಲೀಕನಾಗ್ತೀನಿ. बच्चे जो कुछ पैसा आदि देते तो उन्हों के लिए मकान आदि बना देते.
पैसे तो ना शिव बाबा के पास है ना ಬ್ರಹ್ಮ के पास है. ಮಕ್ಕಳು ಏನೆಲ್ಲ ಹಣ ಕೊಡ್ತಾರೆ ಅದನ್ನ ಮನೆ ಕಟ್ಟೋದ್ರಲ್ಲೇ ಉಪಯೋಗಿಸಲಾಗುತ್ತೆ. ಶಿವ ಬಾಬಾ ಅವ್ರ ಹತ್ರನೂ ಹಣ ಇಲ್ಲ, ಬ್ರಹ್ಮನ ಹತ್ರನೂ ಇಲ್ಲ. ये मकान आदि बनाया है बच्चों के लिए, बच्चे ही आकर रहते. कोई गरीब है, कोई साहूकार है, कोई तो 2 रुपये भी बेच देते. बाबा हमारी एक ईट लगा दो. ಈ ಮನೆ ಏನೆಲ್ಲ ಮಾಡಲಾಗಿದೆ ಅದು ಮಕ್ಕಳಿಗೋಸ್ಕರ. ಮಕ್ಕಳೇ ಇಲ್ಲಿ ಬಂದು ಇರ್ತಾರೆ. ಕೆಲವರು ಬಡವರಾಗಿದ್ದರೆ, ಕೆಲವರು ಧನವಂತರು, ಕೆಲವರು 2 ರೂಪಾಯಿಯನ್ನು ಬಾಬನಿಗೆ ನೀಡ್ತಾರೆ. ಬಾಬಾ ಒಂದು ಇಟ್ಟಿಗೆಯನ್ನ ನಮ್ದು ಇಡಿ. कोई 1000 बेच देते, भावना तो दोनों की एक ही है ना, तो दोनों का ಈಕ್ವಲ್ बन जाता. ಕೆಲವರು 1000 ರೂಪಾಯಿ ಕೊಡ್ತಾರೆ, ಭಾವನೆ ಇಬ್ಬರದು ಒಂದೇ ಆಗಿದೆ, ಇಬ್ಬರದು ಸಹ ಈಕ್ವಲ್ ಆಗತ್ತೆ. फिर बच्चे आते, जहां चाहे रहे, कितने मकान बनाया, वो अगर आते तो उनको जरूर सुख से रहेंगे. ಮಕ್ಕಳು ಬರ್ತಾರೆ, ಇಲ್ಲಿ ಇರ್ಲಿ, ಯಾರು ಮನೆಯನ್ನ ಮಾಡಿಕೊಟ್ಟಿದ್ದಾರೆ ಅವರು ಸುಖವಾಗಿರ್ಲಿ. ಕೈ फिर कह देते बाबा के पास भी खातरी होती, अरे वो तो जरूर करनी पड़ेंगे ना. ಕೆಲವರು ಈ ರೀತಿನೂ ಅಂತಾರೆ, ಬಾಬಾನು ಸಹ ಕೆಲವರಿಗೆ ತುಂಬಾ ಚೆನ್ನಾಗಿ ಸತ್ಕಾರ ನೀಡ್ತಾರೆ, ಅರೆ ಅದಂತೂ ಮಾಡಬೇಕಾಗತ್ತಲ್ಲ. कोई कैसे है, कोई तो कहाँ भी बैठ जाते, कोई बहुत नाजुक होते, विलायत में रहने वाले, बड़े बड़े महलों में रहने वाले होते, और एक नेशन में बड़े बड़े साहूकार निकलते, तो मकान आदि ऐसे बनाते. ಯಾರು ಯಾವ ರೀತಿ ಇರ್ತಾರೆ, ಕೆಲವರಂತೂ ಎಲ್ಲಾದ್ರೂ ಕುತ್ಕೊಂಡ್ಬಿಡ್ತಾರೆ, ಕೆಲವರಂತೂ ಬಹಳ ನಾಜೂಕಾಗಿರ್ತಾರೆ. ವಿದೇಶದಲ್ಲಿ ಇರುವಂಥವ್ರು, ದೊಡ್ಡ ದೊಡ್ಡ ಮಹಲ್ನಲ್ಲಿ ಇರುವಂಥವ್ರು, ಪ್ರತಿಯೊಂದು ದೇಶದಲ್ಲೂ ದೊಡ್ಡ ದೊಡ್ಡ ಶ್ರೀಮಂತರಿರ್ತಾರೆ. ಅದಕ್ಕೋಸ್ಕರ ಅದೇ ರೀತಿ ಮನೆಗಳನ್ನ ಮಾಡಬೇಕಾಗತ್ತೆ. यहाँ तो देखो कितने ढेर बच्चे आते और किसी बाबा को ऐसे क्या तोड़े ही होंगे. ಇಲ್ಲಂತೂ ನೋಡಿ ಅನೇಕ ಜನ ಮಕ್ಕಳು ಬರ್ತಾರೆ. ತಂದೆಗೆ ಇಂತಹ ಆಲೋಚನೆ ಏನಾದ್ರೂ ಬರುತ್ತಾ? करके 10, 12, 20 पोत्रे पोत्रियां हो, अच्छा किसको 200, 500 भी हो, इनसे ಜಾಸ್ತಿ तो नहीं होगा ना. ಯಾರಿಗಾದರೂ 10, 12, 20 ಮೊಮ್ಮಕ್ಕಳು ಮರಿ ಮಕ್ಕಳು ಇರ್ಬೋದು, ಒಳ್ಳೆಯದು. ಅಥವಾ 200, 500 ಮಕ್ಕಳು ಇರ್ಬೋದು, ಅದಕ್ಕಿಂತ ಜಾಸ್ತಿ ಯಾರಿಗೂ ಇರಲ್ವಲ್ಲ. इस बाबा की फैमिली तो कितनी बड़ी है और ये ವೃದ್ಧಿ ಕೋ ಪಾನಿ. ಈ ತಂದೆಯ ಪರಿವಾರ ಎಷ್ಟು ದೊಡ್ಡದಾಗಿದೆ, ಇನ್ನೂ ವೃದ್ಧಿ ಆಗತ್ತೆ. ये तो ರಾಜಧಾನಿ ಸ್ಥಾಪನ हो रही है, ಬಾಬಾ की फैमिली कितनी रहेंगे. ಇದಂತೂ ರಾಜಧಾನಿ ಸ್ಥಾಪನೆ ಆಗ್ತಿದೆ, ತಂದೆಯ ಪರಿವಾರ ಎಷ್ಟು ಆಗತ್ತೆ. फिर प्रजापिता ब्रह्मा की फैमिली कितनी हो गई. कलब कलब जब आते हैं तभी वंडरफुल बातें तुम्हारे कानों में पड़ती. ಮತ್ತೆ ಪ್ರಜಾಪಿತ ಬ್ರಹ್ಮನ ಪರಿವಾರ ಎಷ್ಟಾಗ್ಬಿಟ್ಟಿದೆ. ಕಲ್ಪ ಕಲ್ಪನು ಯಾವಾಗ ಬರ್ತಾರೆ ಆಗ ಆಶ್ಚರ್ಯವಾದ ಮಾತುಗಳು ನಿಮ್ಮ ಕಿವಿಯಲ್ಲಿ ಬೀಳತ್ತೆ. बाबा के लिए कहते हैं ना, ये प्रभु तुम्हारी गतमत सबसे न्यारी शुरू होती, भक्ति और ज्ञान में फर्क देखो कितना है. ಬಾಬನಿಗೋಸ್ಕರ ಹೇಳಲಾಗತ್ತೆ, ಏ ಪ್ರಭು ನಿನ್ನ ಗತಿ ಮತಿ ಅತೀತವಾಗಿದೆ, ಆರಂಭ ಆಗತ್ತೆ. ಭಕ್ತಿ ಮತ್ತು ಜ್ಞಾನದಲ್ಲಿ ವ್ಯತ್ಯಾಸ ನೋಡಿ ಎಷ್ಟೊಂದಿದೆ ಅಲ್ಲ. बाबा तुमको समझाते, स्वर्ग में जाना है तो दैवी गुण भी धारण करनी चाहिए, अभी तो कांटे है ना. ತಂದೆ ತಮಗೆ ತಿಳಿಸ್ಕೊಡ್ತಿದ್ದಾರೆ, ಸ್ವರ್ಗದಲ್ಲಿ ಹೋಗ್ಬೇಕಾದ್ರೆ ದೈವಿ ಗುಣಗಳನ್ನ ಧಾರಣೆ ಮಾಡಿ, ಈಗಂತೂ ಮುಳ್ಳಾಗಿದ್ದಾರಲ್ಲ. गाते रहते में निर्गुण आर्य में कोई गुण नहीं, बाकी 5 विकारों के अवगुण है रावण राजे. ಗಾಯನ ಮಾಡಲಾಗತ್ತೆ, ನಾನು ನಿರ್ಗುಣನಾಗಿದ್ದೀನಿ, ನನ್ನಲ್ಲಿ ಎಂಥದೇ ಗುಣ ಇಲ್ಲ, ಬಾಕಿ 5 ವಿಕಾರಗಳ ಅವಗುಣ ಇದೆ, ರಾವಣ ರಾಜ್ಯ ಅಲ್ಲ. अरे तुमको कितनी अच्छी नॉलेज मिली, ये नॉलेज इतनी खुशी नहीं देती जितनी ये. ಈಗ ತಮಗೆ ಎಷ್ಟು ಒಳ್ಳೆ ನಾಲೆಜ್ ಸಿಕ್ಕಿದೆ, ಆ ಜ್ಞಾನದಲ್ಲಿ ಅಷ್ಟು ಖುಷಿ ಇರಲಿಲ್ಲ ಎಷ್ಟು ಈ ಜ್ಞಾನದಲ್ಲಿ ಇದೆ. तुम जानते हो हम आत्माएं ऊपर मूल वतन में रहने वाली हैं,
सूक्ष्म वतन में ब्रह्मा विष्णु शंकर ये भी सिर्फ साक्षात्कार होते. ನಿಮಗೆ ಗೊತ್ತಾಗಿದೆ, ನಾವು ಆತ್ಮಗಳು ಮೇಲೆ ಮೂಲ ವತನದಲ್ಲಿ ಇರ್ತೀವಿ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ, ಅದು ಸಹ ಸಾಕ್ಷಾತ್ಕಾರ ಆಗುತ್ತೆ. ब्रह्मा भी यहाँ है, लक्ष्मी नारायण भी यहाँ के हैं, ये सिर्फ साक्षात्कार की है. ಬ್ರಹ್ಮನೂ ಇಲ್ಲೇ ಇದ್ದಾರೆ, ಲಕ್ಷ್ಮೀ ನಾರಾಯಣನೂ ಇಲ್ಲೇ ಇದ್ದಾರೆ, ಇದು ಸುಮ್ಮನೆ ಸಾಕ್ಷಾತ್ಕಾರಕ್ಕೋಸ್ಕರ. व्यक्त ब्रह्मा सोफी सूक्ष्म वतनवासी ब्रह्मा फरिश्ता कैसे बनते, वो निशानी. ವ್ಯಕ್ತವಾದ ಬ್ರಹ್ಮ ನಂತರ ಸೂಕ್ಷ್ಮ ವತನವಾಸಿ ಬ್ರಹ್ಮ ಹೆಂಗಾಗ್ತಾರೆ, ಇದೆಲ್ಲ ಚಿಹ್ನೆಗಳಾಗಿದೆ. बाकी है कुछ नहीं, अभी तुम बच्चे सब बातें समझ जाते हो, धारण करने जाते हो, नया बात नहीं. ಬಾಕಿ ಅಲ್ಲಿ ಏನೂ ಇಲ್ಲ. ಈಗ ಮಕ್ಕಳು ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಧಾರಣೆ ಮಾಡ್ತಾ ಹೋಗ್ತೀರಾ, ಇದೇನು ಹೊಸದಲ್ಲ. ತುಮ್ ಅನೇಕ ಬಾರ್ ದೇವತಾ ಬನೇ ಹೋ, ಡಿಟಿ ರಾಜ್ಯತಾನ ಈ ಚಕ್ರ ಫಿರ್ತಾ ಇರತ್ತೆ. ತಾವು ಅನೇಕ ಸಲ ದೇವತೆ ಆಗಿದ್ರಿ, ದೈವಿ ರಾಜ್ಯ ಆಗಿದೆ ಅಲ್ಲ, ಈ ಚಕ್ರ ತಿರುಗುತ್ತಾ ಇರುತ್ತೆ. ये विनाशी ड्रामा होता ये है अविनाशी अनादि ड्रामा, ये तुम्हारे सिवाय और कोई के बुद्धि में. ಅಲ್ಲಂತೂ ವಿನಾಶ ಡ್ರಾಮಾ ಆಗಿರುತ್ತೆ, ಇದಂತೂ ಅವಿನಾಶಿ ಅನಾದಿ ಡ್ರಾಮಾ ಆಗಿದೆ. ಇದನ್ನ ತಾವು ಬಿಟ್ಟು ಮತ್ತೆ ಯಾರ ಬುದ್ಧಿಯಲ್ಲೂ ಇಲ್ಲ. ये सब बाबा बैठ समझाते, ऐसे नहीं परंपरा से चलता आया. ಇದೆಲ್ಲ ತಂದೆನೇ ಕುತ್ಕೊಂಡು ತಿಳಿಸ್ತಾರೆ, ಆ ರೀತಿ ಎಲ್ಲ ಪರಂಪರೆಯಿಂದ ನಡೀತಾ ಬಂತು. बाबा कहते ये ज्ञान अभी तुमको सुनाते, फिर ये प्रायलोक हो जाता. ತಂದೆ ತಿಳಿಸ್ತಾರೆ, ನಾನು ನಿಮಗೆ ಈ ಜ್ಞಾನವನ್ನ ಹೀಗೆ ತಿಳಿಸ್ಕೊಡ್ತೀನಿ, ನಂತರ ಇದು ಪ್ರಾಯಲೋಪ ಆಗುತ್ತೆ. तुम राजाई पद प्राप्त कर लेते हो, फिर सतयुग में ये नॉलेज होता ही नहीं. ತಾವು ರಾಜ್ಯ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಂತೀರಾ, ನಂತರ ಸತ್ಯುಗದಲ್ಲಿ ಈ ಜ್ಞಾನನೇ ಇರೋದಿಲ್ಲ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, सदा स्मृति रहे हम अभी ब्राह्मण है, इसलिए विकारों से बहुत बहुत दूर रहना. ಸದಾ ಸ್ಮೃತಿಯಲ್ಲಿರಲಿ, ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ಅದಕ್ಕೋಸ್ಕರ ವಿಕಾರದಿಂದ ಬಹಳ ಬಹಳ ದೂರ ಸರಿಬೇಕಾಗಿದೆ. ಕಭಿ ಭಿ ಕ್ರಿಮಿನಲ್ ಅಸಲ್ಟ್ ನಾ ಹೋ, ಬಾಬಾ ಸೆ ಬಹುತ್ ಬಹುತ್ ಆನೆಸ್ಟ್ ವಫಾದಾರ ಎಂದು ವಿಕಾರಿ ದೃಷ್ಟಿ ಹೋಗಬಾರ್ದಾಗಿದೆ. ತಂದೆಯ ಜೊತೆ ಬಹಳ ಬಹಳ ನಮ್ರತೆಯಿಂದ ವಿಧೇಯರಾಗಿ ಇರಬೇಕು. ಎರಡನೇದು, डबल सिरताज देवता बनने के लिए बहुत मीठा बनना, लाइन क्लियर रखनी. ಡಬಲ್ ಕಿರೀಟಧಾರಿ ದೇವತೆ ಆಗಕ್ಕೋಸ್ಕರ ಬಹಳ ಮಧುರ ಆಗಬೇಕು, ಲೈನ್ ಅನ್ನ ಕ್ಲಿಯರ್ ಆಗಿ ಇಟ್ಕೋಬೇಕು. ರಾಜ್ಯೋ ಕಿ ತಪಸ್ಯ ಕರ್ನಿ ಹೇ, ರಾಜಯೋಗದ ತಪಸ್ಸನ್ನ ಮಾಡಬೇಕು. ವರದಾನ, ಸದಾ ಬೇಹದ್ ಕಿ ಸ್ಥಿತಿ में स्थित रहने वाले बंधन मुक्त जीवन मुक्त भव. ಸದಾ ಅನಂತವಾದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುವಂತವರು ಬಂಧನ ಮುಕ್ತ ಜೀವನ್ ಮುಕ್ತ ಭವ. देह अभिमान हद की स्थिति है और देही अभिमानी बनना ये बेहद की स्थिति. ದೇಹ ಅಭಿಮಾನ ಹದ್ದಿನ ಸ್ಥಿತಿಯಾಗಿದೆ, ಮತ್ತೆ ಆತ್ಮ ಅಭಿಮಾನಿಯಾಗೋದು ಇದು ಅನಂತವಾದ ಸ್ಥಿತಿಯಾಗಿದೆ. देह में आने से अनेक कर्म के बंधनों में हद में आना पड़ता, लेकिन जब देही बन जाते हो तो ये सब बंधन खत्म हो जाता. ದೇಹದಲ್ಲಿ ಯಾವಾಗ ಬರ್ತೀವಿ ಆಗ ಅನೇಕ ಕರ್ಮ ಬಂಧನಗಳಲ್ಲಿ ಬರ್ತೀವಿ, ಹದ್ದಿನಲ್ಲಿ ಬರಬೇಕಾಗತ್ತೆ. ಆದರೆ ಯಾವಾಗ ಆತ್ಮ ಅಭಿಮಾನಿ ಆಗ್ತೀವಿ ಎಲ್ಲಾ ಬಂಧನಗಳು ಸಮಾಪ್ತಿ ಆಗತ್ತೆ. जैसे कहा जाता बंधन मुक्त ही जीवन मुक्त है, ऐसे ही बेहद की स्थिति में स्थित रहते वह दुनिया के वातावरण वाइब्रेशन तमोगुणी वृत्तियां माया के वार इन सबसे मुक्त हो जाते हैं.
ಯಾವ ರೀತಿ ಒಂದು ಬಾಯಿ ಮಾತಿದೆ, ಹೇಳ್ತಾರೆ ಬಂಧನ ಮುಕ್ತರೇ ಜೀವನ್ ಮುಕ್ತ ಅಂತ. ಅದೇ ರೀತಿ ಅನಂತವಾದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುವಂಥವರು ಈ ಪ್ರಪಂಚದ ವಾಯುಮಂಡಲ, ವೈಬ್ರೇಷನ್, ತಮೋಗುಣಿ ವೃತ್ತಿ, ಮಾಯೆಯ ಯುದ್ಧದಿಂದ ಮುಕ್ತರಾಗ್ತಾರೆ. इसको ही कहा जाता जीवन मुक्त स्थिति, जिसका अनुभव संगम पर ही कहा करते हो. ಇದಕ್ಕೆ ತಿಳಿಸಲಾಗುತ್ತೆ ಜೀವನ್ ಮುಕ್ತ ಸ್ಥಿತಿ. ಇದರ ಒಂದು ಅನುಭವ ಸಂಗಮದಲ್ಲೇ ಮಾಡಬೇಕಾಗಿದೆ. ಸ್ಲೋಗನ್ ಆಗಿದೆ, निश्चय बुद्धि की निशानी निश्चिंत विजयी और निश्चित उनके पास व्यर्थ आ नहीं सकता. निश्चय बुद्धिಯ ಚಿಹ್ನೆ ನಿಶ್ಚಿಂತ ವಿಜಯಿ. ನಿಶ್ಚಿತ, ಅವರ ಹತ್ರ ವ್ಯರ್ಥ ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಇಶಾರೆ. आप संपन्न व कर्मातीत बनने की धुन लगाओ. ಈಗ ಸಂಪನ್ನ ಮತ್ತೆ ಕರ್ಮಾತೀತರಾಗುವ ಆಸಕ್ತಿಯನ್ನ ಬೆಳೆಸಿ. कर्म के गुह्य गति को जानकर अर्थात त्रिकालदर्शी बनकर हर कर्म करो, तभी कर्मातीत बन सकते हो. ಕರ್ಮದ ಗುಹ್ಯ ಗತಿಯನ್ನ ಅರ್ಥ ಮಾಡಿಕೊಂಡು, ಅಂದರೆ ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ಕರ್ಮವನ್ನ ಮಾಡಿ, ಹಾಗೆ ಕರ್ಮಾತೀತರಾಗಕ್ಕೆ ಸಾಧ್ಯ. यदि छोटी छोटी गलतियां संकल्प रूप में भी हो जाती तो उसका भी हिसाब किताब बहुत बड़ा बनता है. ಸಣ್ಣ ಸಣ್ಣ ತಪ್ಪುಗಳು ಸಂಕಲ್ಪ ರೂಪದಲ್ಲೂ ನಡೆದೋದ್ರೆ ಅದರ ಒಂದು ಲೆಕ್ಕಾಚಾರನು ಬಹಳ ಕಠಿಣವಾಗಿರುತ್ತೆ. इसलिए छोटी गलती भी बड़ी समझनी है क्योंकि अभी संपूर्ण स्थिति के समीप आ रहे हो. ಅದಕ್ಕೋಸ್ಕರ ಸಣ್ಣ ತಪ್ಪನ್ನು ಸಹ ದೊಡ್ಡದು ಅಂತ ತಿಳ್ಕೋಬೇಕು. ಯಾಕೆಂದರೆ ಈಗ ಸಂಪೂರ್ಣ ಸ್ಥಿತಿಗೆ ಸಮೀಪ ತಲುಪ್ತಾ ಇದ್ದೀರಾ. ಓಂ ಶಾಂತಿ.